ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದ್ ಕಡೆ ಸಿಎಂ ಆಗ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಆದ್ರೆ ಈಗ ಚರ್ಚೆ ಆಗ್ತಾ ಇರುವ ವಿಚಾರ ಏನ್ ಗೊತ್ತಾ? ಕೆಪಿಸಿಸಿ ಪಟ್ಟ ಯಾರಿಗೆ, ಡಿ.ಸಿ.ಎಂ ಹುದ್ದೆ ಯಾರಿಗೆ ಪ್ರಬಲ ಖಾತೆಗಳು. ಬಟ್ ಪ್ರಮುಖವಾಗಿ ಇರುವ ಪ್ರಶ್ನೆ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಡಿ.ಕೆ. ಶಿವಕುಮಾರ್ ಅವರ ನಂತರ ಯಾರಿಗೆ ಆ ಜವಾಬ್ದಾರಿ ಅಂತ. ಬಹುತೇಕ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಕೆಪಿಸಿಸಿ ಸಾರಥ್ಯ. ಕೆಪಿಸಿಸಿ ರೇಸ್ ನಲ್ಲಿ ಇದ್ದವರು ಸಚಿವರಾಗಿ ಕ್ಯಾಬಿನೆಟ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾಗಿ ಬಿ.ಕೆ. ಹರಿಪ್ರಸಾದ್ ಅವರ ಹೆಸರು ಮೋಸ್ಟ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ, ಸಚಿವ ಸ್ಥಾನ ಸಿಗದವರಿಗೆ ಕೆಪಿಸಿಸಿ ಸಾರಥ್ಯ ನೀಡಲಾಗುತ್ತೆ. ಸಚಿವರ ಲಿಸ್ಟ್ ನಲ್ಲಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಈಶ್ವರ್ ಖಂಡ್ರೆ ಅವರು ಕನ್ಫರ್ಮ್ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ಅವರ ಡಿಮ್ಯಾಂಡ್ ಏನ್ ಗೊತ್ತಾ? ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಎರಡೆರಡು ಖಾತೆ ನಿಭಾಯಿಸ್ತಿದ್ರಲ್ಲ, ನಮಗೂ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ಹೈಕಮಾಂಡ್ ಒಪ್ಪುತ್ತಾ? ಪಕ್ಷದ ನಿಲುವು ಸಿದ್ಧಾಂತ ಏನ್ ಗೊತ್ತಾ? ಒಬ್ಬ ವ್ಯಕ್ತಿಗೆ ಒಂದೇ ಜವಾಬ್ದಾರಿ, ಒಂದೇ ಖಾತೆ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಅಂತ. ಬಟ್ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ಅದು ಬೇರೆ ಆಗಿತ್ತು ಬಿಡಿ. ಅವರಷ್ಟು ಪವರ್ಫುಲ್, ಅವ್ರಿಗೆ ಸಿಎಂ ಸ್ಥಾನ ಸಿಕ್ಕಿರ್ಲಿಲ್ಲ ಅನ್ನೋ ಕಾರಣ ಕೊಟ್ಟು ಸಮಾಧಾನ ಮಾಡಿದ್ರು ಅಂತ. ಬಟ್ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಎಕ್ಸಾಂಪಲ್ ಇಟ್ಟು ನನಗೆ ಎರಡು ಬೇಕು, ಸಚಿವ ಸ್ಥಾನನೂ ಬೇಕು, ಕೆಪಿಸಿಸಿ ಅಧ್ಯಕ್ಷ ಪಟ್ಟನೂ ಬೇಕು ಅಂತ ಕೇಳ್ತಿದ್ರು. ಬಟ್ ಬಹುತೇಕ ಅದಕ್ಕೆ ಹೈಕಮಾಂಡ್ ಒಪ್ಪಿಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ಬಿ.ಕೆ. ಹರಿಪ್ರಸಾದ್ ಅವರ ಹೆಸರು ಕೇಳೋದಕ್ಕೆ ಸಿಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ. ಬಿ.ಕೆ. ಹರಿಪ್ರಸಾದ್ ಅವರು ಯಾಕೆ ಆ ಸ್ಥಾನಮಾನದಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅನ್ನುವಂತಹ ಪ್ರಶ್ನೆಗೆ, ಇಲ್ಲ ಬಿಡಿ, ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಏನೋ ಲಾಬಿ ಮಾಡಿದ್ದಾರೆ, ಒತ್ತಡ ಮಾಡಿದ್ದಾರೆ ಅಲ್ಲ, ಅವರು ಕೂಡ ಒನ್ ಆಫ್ ದ ಹಿರಿಯ ನಾಯಕ ಕಾಂಗ್ರೆಸ್ ಪಾಳೆಯದಲ್ಲಿ. ಅದನ್ನ ಹೊರತುಪಡಿಸಿ ವರಿಷ್ಠರು, ಹೈಕಮಾಂಡ್ ಅಂತ ಬಂದಾಗ ಬಿ.ಕೆ. ಹರಿಪ್ರಸಾದ್ ಬಹಳ ಆಪ್ತರು, ವರಿಷ್ಠರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿ.ಕೆ. ಹರಿಪ್ರಸಾದ್ ಅವರು ಹಿಂಗಾಗಬೇಕು ಅಂತ ಕೇಳಿದ್ರು ಕೂಡ ವರಿಷ್ಠರು ಓಕೆ ಅಂದ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಅಂತ ಹೇಳಲಾಗುತ್ತೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಬಹಳ ಆಪ್ತರು ಬಿ.ಕೆ. ಹರಿಪ್ರಸಾದ್. ಬಟ್ ಯಾವುದೋ ವಿಚಾರಗಳಿಗೆ ವೈಮನಸ್ಸು ಬಂದು ಬಿ.ಕೆ. ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ವೈಮನಸ್ಸು ಹಂಗೆ ಮುಂದುವರಿತಾ ಇತ್ತು. ಬಟ್ ಇತ್ತೀಚೆಗೆ ಅದು ಪ್ಯಾಚಪ್ ಆಗಿತ್ತು ಅಂತ. ರಾಜಕೀಯದಲ್ಲಿ ಒಂದು ಮಾತಿದೆಯಲ್ಲ, ಯಾರು ಕೂಡ ಶಾಶ್ವತವಾಗಿ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅಂತ. ಮಿತ್ರರಾಗಿರೋರು ಶತ್ರುಗಳು ಆಗಬಹುದು, ಶತ್ರುರಾಗಿದ್ರು ಮಿತ್ರರು ಆಗಬಹುದು ಅಂತ. ಬಿ.ಕೆ. ಹರಿಪ್ರಸಾದ್ ಇಷ್ಟು ದಿನಗಳ ಕಾಲ ವೈಮನಸ್ಸು ಮುಂದುವರಿಸಿಕೊಂಡು ಬಂದು ಇತ್ತೀಚೆಗೆ ಪ್ಯಾಚಪ್ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯನವರ ಜೊತೆಗೆ. ಬಟ್ ಡಿ.ಕೆ. ಶಿವಕುಮಾರ್ ಅವರನ್ನ ಇತ್ತೀಚೆಗೆ ದೆಹಲಿಯಲ್ಲಿ ಭೇಟಿ ಆಗಿರೋದು, 1-to-1 ಮೀಟಿಂಗ್ ಆಗಿರೋದು, ಇದನ್ನೆಲ್ಲ ನೋಡಿದ್ರೆ ಮೋಸ್ಟ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕನ್ಫರ್ಮ್ ಆಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ನಾನು ಈಗ ತಾನೇ ಹೇಳ್ತಾ ಇದ್ದೆ, ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಬಿಟ್ಟರೂ ಕೂಡ ಬಿ.ಕೆ. ಹರಿಪ್ರಸಾದ್ ಅವರು ವರಿಷ್ಠರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಅತ್ಯಾಪ್ತರು ಅಂತ. ಸೊ ಅಷ್ಟರ ಮಟ್ಟಿಗೆ ಹತ್ತಿರದಾದವ್ರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಹಳ ದಿನಗಳಿಂದ ಆಸೆ ಪಟ್ಟವರು. ಸೊ ಅವರಿಗೆ ಬಹುತೇಕ ಅಂತಿಮನ ಹೇಗೆ ಅಂತ. ಶ್ರುತಿ, 4 ಜನರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಭಾಳಷ್ಟು ಲಾಭೆಯನ್ನು ಮಾಡ್ತಾಯಿದ್ರು. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ 6 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಪಕ್ಷವನ್ನು 2023ರಲ್ಲಿ ಅಧಿಕಾರಕ್ಕೆ ತರೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಬಳಿ ಇರುವಂತಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಯಾರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನುವಂಥ ಒಂದು ಚರ್ಚೆ ಇದ್ದಿದ್ದು ನಿಜ. ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಹೋದಾಗಲೂ ಕೂಡ ಈ ಚರ್ಚೆ ಆಗಿದೆ. ಆ ಸಂದರ್ಭದಲ್ಲಿ ಪರಮೇಶ್ವರ್ ಹೆಸರು ಪ್ರಸ್ತಾಪ ಆಯಿತು, ಸತೀಶ್ ಜಾರಕಿಹೊಳಿ ಅವರ ಹೆಸರು ಪ್ರಸ್ತಾಪ ಆಯಿತು, ಈಶ್ವರ್ ಖಂಡ್ರೆ ಅವರ ಹೆಸರು ಪ್ರಸ್ತಾಪ ಆಯಿತು, ಎಂ.ಬಿ. ಪಾಟೀಲ್ ಅವರ ಹೆಸರು ಪ್ರಸ್ತಾಪ ಆಗಿದೆ, ಸಂತೋಷ್ ಲಾಡ್ ಅವರ ಹೆಸರು ಪ್ರಸ್ತಾಪ ಆಗಿದೆ, ಬಿ.ಕೆ. ಹರಿಪ್ರಸಾದ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಆದರೆ ಹಲವು ನಾಯಕರುಗಳು ಸಚಿವ ಸ್ಥಾನದ ಜೊತೆಗೆ ನಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ರು. ಅದರಲ್ಲಿ ಪ್ರಮುಖವಾಗಿ ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಈಶ್ವರ್ ಖಂಡ್ರೆ ಈ 4 ಕೂಡ ಸಚಿವ ಸ್ಥಾನದ ಜೊತೆಗೆ ನಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾವು ನಿಭಾಯಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಲ್ಲಿದ್ದೇನು ಅಂತ ಹೇಳಿದ್ರೆ, ಪಕ್ಷ ಮತ್ತು ಸರ್ಕಾರದ ಭಾಗ ಆಗಿರ್ಬೋದು, ಪಕ್ಷ ಆ ಸಂಘಟನೆಗೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಂತಹ ಒಬ್ಬ ನಾಯಕ ಬೇಕು ಅಂತ. ಹೀಗಾಗಿ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಸಚಿವ ಸ್ಥಾನ ಕೊಡಿ ಅನ್ನುವಂಥ ಒಂದು ಲಾಬಿಯನ್ನು ಮಾಡಿದರು. ಬಿ.ಕೆ. ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಎ.ಐ.ಸಿ.ಸಿ ಮೂಲಗಳಿಂದ ಸಿಗ್ತಾ ಇದೆ. ಹೀಗಾಗಿ ನಿನ್ನೆ ಸಿದ್ದರಾಮಯ್ಯ ಅವರೇ ಇವರ ಹೆಸರಿಗೂ ಕೂಡ ಪ್ರಪೋಸ್ ಮಾಡಿದರು. ಬಿ.ಕೆ. ಹರಿಪ್ರಸಾದ್ ಅವರನ್ನು ಮಾಡ್ಬೋದು, ಬೇರೆ ಬೇರೆ ರಾಜ್ಯಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರೋದ್ರಿಂದ ಬಿ.ಕೆ. ಹರಿಪ್ರಸಾದ್ ಮಾಡಿದ್ರೆ ಒಳ್ಳೆಯದು ಅಂತ. ಆದರೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ, ಕಾಂಗ್ರೆಸ್ ಹೈಕಮಾಂಡ್ನ ಕಟ್ಟಾಳು ಆಗಿದ್ರೂ ಕೂಡ ರಾಜ್ಯ ಕಾಂಗ್ರೆಸ್ನ ಎಲ್ಲ ನಾಯಕರುಗಳನ್ನು ಒಂದೇ ಸಾಲಿನಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಶಕ್ತಿ ಇದೆಯಾ ಅನ್ನುವಂಥ ಒಂದು
ಪ್ರಶ್ನೆ ಬಂದಾಗ ಸಹಜವಾಗಿ ಬಿ ಕೆ ಹರಿಪ್ರಸಾದ್ ಅವರ ಜೊತೆ ಹಲವು ನಾಯಕರುಗಳ ಮುಸುಕಿನ ಗುದ್ದಾಟ ಇದ್ದೇ ಇದೆ. ಹೀಗಾಗಿ ಇದು ಸಿದ್ದರಾಮಯ್ಯವರ ಆಪ್ಷನ್ ಇರ್ಬೋದು, ಬಿ ಕೆ ಹರಿಪ್ರಸಾದ್ ಆಗಬೇಕು ಅಂತ. ಕಾಂಗ್ರೆಸ್ ಹೈಕಮಾಂಡ್ ಬಹುತೇಕ ಇವರ ಹೆಸರು ಅಂತಿಮ ಮಾಡ್ಬೋದು ಅನ್ನುವಂಥ ಒಂದು ಮಾಹಿತಿ AICC ಮೂಲಗಳಿಂದಲೇ ಸಿಗ್ತಾ ಇದೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ KPCC ಪಟ್ಟಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಈಶ್ವರ್ ಖಂಡ್ರೆ ಅವರು ಕ್ಯಾಬಿನೆಟ್ ಸೇರ್ತಾ ಇರೋದ್ರಿಂದ ಬಿ ಕೆ ಹರಿಪ್ರಸಾದ್ ಅವರಿಗೆ ಕೊನೆ ಕ್ಷಣದಲ್ಲಿ ಜಾಕ್ಪಾಟ್ ಹೊಡಿತಾ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಕನ್ವಿನ್ಸ್ ಮಾಡೋದು ಕಾರಣ ಸಿದ್ದರಾಮಯ್ಯನವರ ಅತ್ಯಾಪ್ತರು, ಅವರು ಬಹಳ ದಿನಗಳಿಂದ ಆಸೆ ಪಟ್ಟವರು. ಅಂದ್ರೆ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡ್ತಾರಂದ್ರೆ ನಮ್ಮ ಸ್ಥಾನಮಾನ ಗಟ್ಟಿ ಆಗಬೇಕು, ನಮ್ಮ ಡಿಮ್ಯಾಂಡ್ಗಳನ್ನ ಒಪ್ಕೊಳ್ಬೇಕು ಅಂತ. ಬಟ್ KPCC ಅಧ್ಯಕ್ಷ ಪಟ್ಟ ಯಾಕೆ 2 ಜವಾಬ್ದಾರಿ ಡಿ ಕೆ ಶಿವಕುಮಾರ್ ನಿಭಾಯಿಸಿಲ್ವಾ, ನಮಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಆರಂಭದಿಂದಲೂ ಕೂಡ ಇದೆ. ಇಫ್ ಸಪೋಸ್ KPCC ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅವರಿಗೆ ಮಿಸ್ ಆದ್ರಿಂದ ಸಹಿಸಿಕೊಳ್ಳುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗಿದೆಯಾ, ಅದನ್ನ ಫೇಸ್ ಮಾಡೋ ಶಕ್ತಿ ಪಕ್ಷಕ್ಕಿದೆಯಾ ಅನ್ನೋದು ಪ್ರಶ್ನೆ. ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಈ ನಾಯಕರುಗಳ ಮುಂದೆ ಇಟ್ಟಿದ್ದು ಒಂದೇ, ನೀವು ಸರ್ಕಾರದ ಭಾಗ ಆಗ್ತೀರಾ ಇಲ್ಲ ಪಕ್ಷದ ಭಾಗವಾಗಿ ಪಕ್ಷದ ಸಂಘಟನೆ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರ ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ನಮಗೆ KPCC ಬೇಡ, ಸಚಿವ ಸ್ಥಾನನೇ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿರುವಂಥದ್ದು. ಹೀಗಾಗಿ ಅವ್ರಿಗೆಲ್ಲರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಈ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ 1 ವರ್ಷ ಮಾತ್ರ ನನಗೆ ಸಚಿವ ಸ್ಥಾನ ಕೊಡಿ, ಅವ್ರ ಜೊತೆಗೆ KPCCನೂ ಕೂಡ ನಿಭಾಯಿಸ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಸಂಬಂಧಗಳನ್ನು ನಾವು ನೋಡಿದಾಗ ಒಂದಷ್ಟು ಹದಗೆಟ್ಟಿರೋದು ನಿಜ. ಸಿದ್ದರಾಮಯ್ಯವರ ವಿರುದ್ಧ ಸುಮಾರು 37ಕ್ಕೂ ಅಧಿಕ ಶಾಸಕರ ಸಹಿಯನ್ನು ಸಂಗ್ರಹ ಮಾಡಿ ಅದು ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥ ಒಂದು ಗುಮಾನಿ ಏನಿದೆ, ಇದನ್ನು ನಿಜ ಅಂತ ಸಿದ್ದರಾಮಯ್ಯವರು ಭಾವಿಸಿದ್ದಾರೆ, ಇದು ಸುಳ್ಳು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ. ಹೀಗಾಗಿ ಆ ಸಂಬಂಧಗಳು ಇನ್ನೂ ಸರಿ ಹೋಗಿಲ್ಲ. ನಿನ್ನೆ ಚರ್ಚೆ ಆದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಸಿದ್ದರಾಮಯ್ಯವರು ಹೇಳಿಲ್ಲ, ಬಿ ಕೆ ಹರಿಪ್ರಸಾದ್ ಅವರ ಹೆಸರಿಗೆ ಹೆಚ್ಚು, ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಪರಮೇಶ್ವರನಾದರೂ ಮಾಡಿ, ಈಶ್ವರ್ ಖಂಡ್ರೆ ಮಾಡಿ, MB ಪಾಟೀಲ್ ಅವರು ಮಾಡಿ, ಸಂತೋಷ್ ಲಾಡ್ ಅವರನ್ನು ಕೂಡ ಮಾಡಿ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಬಿ ಕೆ ಹರಿಪ್ರಸಾದ್ ಅವರಿಗೆ ರಾಜ್ಯದ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿಯುತ್ತೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.